ರಾಜ್ಯದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್, ದೆಹಲಿಯಲ್ಲಿ ಲಂಚ್ ಮೀಟಿಂಗ್. ಕಾಂಗ್ರೆಸ್ ಸಂಸದೀಯ ಸಭೆ ಬೆನ್ನಲ್ಲೇ ರಾಹುಲ್ ಖರ್ಗೆ ಅವರು ಮೀಟಿಂಗ್ ನಡೆಸ್ತಾ ಇದ್ದಾರೆ. ರಾಜ್ಯದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತು. ಈಗ ದೆಹಲಿಯಲ್ಲಿ ಲಂಚ್ ಮೀಟಿಂಗ್ ನಡೀತಾ ಇದೆ. ಕಾಂಗ್ರೆಸ್ ಸಂಸದೀಯ ಸಭೆ ಬೆನ್ನಲ್ಲೇ ರಾಹುಲ್ ಖರ್ಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಅದು ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಸುದೀರ್ಘವಾಗಿ ನಾಯಕರು ಚರ್ಚೆ ಮಾಡ್ತಾ ಇದ್ದಾರೆ. ದೆಹಲಿಯ ಖರ್ಗೆ ನಿವಾಸದಲ್ಲಿ ರಾಹುಲ್ ಖರ್ಗೆ ಸಭೆಯನ್ನು ನಡೆಸ್ತಾ ಇದ್ದಾರೆ. ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದು ಕರ್ನಾಟಕದಲ್ಲಿ ಮಾತ್ರ. ಆದ್ರೆ ಸಿಎಂ ಕುರ್ಚಿಗಾಗಿ ಗೊಂದಲ ಶುರುವಾಗಿದೆ. ತಕ್ಷಣ ಇದನ್ನ ಪರಿಹರಿಸಬೇಕು ಅಂತ ಉಭಯ ನಾಯಕರು ಮಾತುಕತೆ ನಡೆಸ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಸಭೆ ಬಳಿಕ ರಾಹುಲ್ ಗಾಂಧಿ ಖರ್ಗೆ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಇದರಲ್ಲಿ ಬಹಳ ಮುಖ್ಯವಾಗಿ ನಾಯಕತ್ವದ ಗೊಂದಲ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದರ ಜೊತೆಗೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಮಹತ್ವದ ಮಾತುಕತೆಯನ್ನ ಉಭಯ ನಾಯಕರು ನಡೆಸ್ತಾ ಇದ್ದಾರೆ. ಖರ್ಗೆ ಅವರ ನಿವಾಸದಲ್ಲಿ ನಡೀತಾ ಇರುವಂತಹ ಹೈ ವೋಲ್ಟೇಜ್ ಮೀಟಿಂಗ್ ಇದು. ಈ ಮೀಟಿಂಗ್ ನಲ್ಲಿ ಈಗ ಆಲ್ರೆಡಿ ಈಗ ಹೇಳಿ ಕೇಳಿ ಚಳಿಗಾಲದ ಅಧಿವೇಶನ ಬೇರೆ ಆರಂಭ ಆಗ್ತಾ ಇದೆ. ಮತ್ತೊಂದು ಕಡೆ ವಿಪಕ್ಷಗಳು ಈ ಒಂದು ನಾಯಕತ್ವದ ಬದಲಾವಣೆ ವಿಚಾರವನ್ನೇ ಇಟ್ಕೊಂಡು ಸರ್ಕಾರವನ್ನ ಟೀಕಿಸುವಂತ ಕೆಲಸ ಮಾಡ್ತಾ ಇದೆ. ಈಗ ಈ ಗೊಂದಲಗಳು ಒಂದ್ ರೀತಿ ವಿಪಕ್ಷಗಳಿಗೆ ಆಹಾರ ಆಗ್ತಾ ಇದೆ. ಅದನ್ನ ಗಮನದಲ್ಲಿಟ್ಕೊಂಡು ಈಗ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತು. ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರದಲ್ಲಿ ನಮ್ಮಿಬ್ರಲ್ಲಿ ಕೂಡ ಯಾವುದೇ ರೀತಿಯಾದಂತಹ ಡಿಫ್ರೆನ್ಸಸ್ ಇಲ್ಲ. ಹೈಕಮಾಂಡ್ ಹೇಗೆ ಹೇಳುತ್ತೆ ಹಾಗೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. ಗೊಂದಲ ಅನ್ನುವಂಥದ್ದು ಹಿಂದೆನೂ ಇರಲಿಲ್ಲ, ಇವತ್ತು ಇಲ್ಲ, ಇನ್ನು ಮುಂದೇನೂ ಇರಲ್ಲ. ನಮಗೆ 2028ರ ಚುನಾವಣೆ ಮುಖ್ಯ. ಈ ಎಲ್ಲ ವಿಚಾರಗಳನ್ನ ಹೇಳೋದ್ರ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಅದರ ಜೊತೆಗೆ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ದೆಹಲಿಯಲ್ಲಿ ನಡೀತಾ ಇರುವಂತಹ ಈ ಮಹತ್ವದ ಮೀಟಿಂಗ್.